culture, elders do have a very special place. ಕಾರ್ಯಕ್ರಮದ ಶುಭಾರಂಭಕ್ಕಾಗಿ ನಾವು ದೀಪಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಆರಂಭಿಸೋಣ. ಇದಕ್ಕಾಗಿ ನಮ್ಮ ನೆಚ್ಚಿನ ಶ್ರೀ ಪ್ರೇಮಯಾಜಿ ಅವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಪ್ರೇಮಯಾಜಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಪಡೆದು ಸುತ್ತಮುತ್ತಲಿದ್ದ ಗೊಂಡಾರಣ್ಯ ಸ್ಥಾಪಿಸಿದನು ವಿಜಯನಗರ ವಿದ್ಯಾರಣ್ಯ. ಅಕ್ಕ ಬುಕ್ಕರಾಡಿ ಭವ್ಯತೆಯನ್ನು ಸಾಡಿ ದಿಕ್ಕು ದಿಕ್ಕು ಶಾಂತಿಸು ಕಲಸವನೆಯು ಕೇಳಿ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿರುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ. Thank you. जय भारत जननीय तनुजाते जय हे कर्नाटक माते जय सुंदर नदी वनगण नाडे जय हे रसशिखर नीडे भूदेविय मकुटद नवमणिये राघव मधुसूदन रव तरिसिद भारत जननीय तनुजाते जय हे कर्नाटक माते. ಜನನೀಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುವಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. समद्वैतपूर्ण परं निर्गुणं निर्विशेषं निरीहं परब्रह्मरूपं गणेशं भजेमा. परब्रह्मरूपं गणेशं भजेमा. गुणातीतमानं चिदानन्दरूपं चिदाभासकं सर्वगम्यानगम्यं मुनिदेयमाकाशरूपं परेशं परब्रह्मरूपं गणेशं भजेमा. परब्रह्मरूपं गणेशं भजेमा. जगत्कारणं कारणज्ञानरूपं सुरादिं सुखादिं गुणेशं गणेशं जगद्व्यापिनं विश्ववन्द्यं सुरेशं परब्रह्मरूपं गणेशं भजेमा. परब्रह्मरूपं गणेशं भजेमा. ಧನ್ಯವಾದ ನಮ್ಮ ಮಕ್ಕಳಿಗೆ. ತುಂಬ ಚೆನ್ನಾಗಿ ಶ್ಲೋಕ ಪಠಣ ಮಾಡಿದ್ದಾರೆ. ಅವರ ವಾಯ್ಸ್ ಮಾಡ್ಯುಲೇಷನ್ ಹಾಗೂ ಧ್ವನಿಯ ಏರುಪೇರು ಎಲ್ಲ ತುಂಬ ಮಧುರವಾಗಿತ್ತು. ದೀಪ್ತಿ ಅವರಿಗೆ ಧನ್ಯವಾದಗಳು ಈ ಮಕ್ಕಳಿಗೆ ಶ್ಲೋಕ ಪಠಣ ಹೇಳ್ಕೊಡ್ತಾ ಇರೋದಕ್ಕೆ.
ಅರಳಿತು ಮೆಲ್ಲಗೆ ಹೋಗೋಣ ದೀಪೋತ್ಸವಕ್ಕೆ ಥ್ಯಾಂಕ್ಸ್ ಹೇಳಿ ವಿಕೆಕೆಗೆ ಗೆಳೆಯರೇ ನನ್ನ ವಿಕೆಗೆ ಗೆಳತಿಯರೇ ಗೆಳೆಯರೇ ನನ್ನ ವಿಕೆಗೆ ಗೆಳತಿಯರೇ. ಇಲ್ಲಿಗೆ ಬರ್ತಾರೆ. ಸೂಪರ್. ಹಾಗಾದ್ರೆ ನಮ್ಮ ಟೈಮ್ ಟ್ರಾವೆಲ್ ಥೀಮ್ ಬಗ್ಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಾತಾಡೋಣ. ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಈಗ ನಮ್ಮ ಇಂದಿನ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಶುರು ಮಾಡೋ ಸಮಯ. ಶುರು ಮಾಡೋಣವಾ ವಿಕೆಕೆ? ಈಗ ನಮ್ಮ ಮೊದಲ ಕಾರ್ಯಕ್ರಮ ಡ್ಯಾನ್ಸ್ ಬೈ ವೆರಿ ಓನ್ ವಿಸ್ಮಯ ಡ್ಯಾನ್ಸ್ ಅಕಾಡೆಮಿ. ಲೆಟ್ಸ್ ವೆಲ್ಕಮ್ ದೆಮ್ ಆನ್ ಸ್ಟೇಜ್. ದೊಡ್ಡ ಚಪ್ಪಾಳೆ ಒಂದಿಗೆ ದೊಡ್ಡ ಸ್ವಾಗತಿಸಿ. ನಾಟ್ಯ ಗಣಪತಿಗೆ ರವಿಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ. ನಾಟ್ಯ ಗಣಪತಿಗೆ ರವಿಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ. ನಾಟ್ಯ ಗಣಪತಿಗೆ ರವಿಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ. ದೀಪದಿಂದ ದೀಪ ಹಚ್ಚೇ ದೀಪಾವಳಿ
ಪಕ್ಕಕ್ಕೆ ಯಾರು ಬೇಕಿಲ್ಲ ಮುನ್ನುಗ್ಗೋಕೆ ಇಲ್ಯಾರು ಎದುರಾಳಿ ಈ ವೇಗಕ್ಕೆ Feel the power Feel the power Feel the power Feel the power ಮುಂದಿನ ಪರ್ಫಾರ್ಮೆನ್ಸ್ ಕಿಡ್ಸ್ ಡ್ಯಾನ್ಸ್. ಈ ಪರ್ಫಾರ್ಮೆನ್ಸ್ ಹೆಸರು ಚನ್ನಪಟ್ಟಣದ ಬೊಂಬೆಗಳು. ಇದನ್ನು ನಮ್ಮ ವಿಕೆಕೆ ಪುಟಾಣಿಗಳು ಮಾಡ್ತಾ ಇದ್ದಾರೆ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. VKK family, get ready for some class, some sass and lots of style. ಈಗ ಬರ್ತಿದೆ ಟೀಮ್ ರಾಯಲ್ ಸೇನೆ. जल प्रवाह पावितस्थले कलेवलंब्य लंबितां भुजंगतुंगमालिकान्तमड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिव शिवं शिवं ॐ नमः शिवाय. ಸ್ವಾಗತಿಸಿ ನಿಮ್ಮ ಚಪ್ಪಾಳೆಯೊಂದಿಗೆ ಭೂ ಕೈಲಾಸ. ಮಾನವನಿಗೆ ಶ್ರೇಷ್ಠರಾದ ದೇವರು ಯಾವುದು ಎಂದು ಪರಿಗಣಿಸಿದಾಗ ತಾಯಿ ಎಂದು ಎಲ್ಲ ಹಿರಿಯರ ಆದೇಶ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಎಂದು ಶಾಸ್ತ್ರ ಸಾರುವಂತೆ ತಾಯಿಯೇ ಮೊದಲನೇ ದೇವರು ಎಂದಾಗ ಆ ತಾಯಿಯನ್ನ ಭಕ್ತಿಯಿಂದ ಆರಾಧಿಸಿದ
ಅನೇಕ ಜನ ಭಕ್ತ ವೃಂದರಲ್ಲಿ ರಾವಣನಿಗೆ ಅಗ್ರಸ್ಥಾನ. ತಾಯಿಗೋಸ್ಕರವಾಗಿ ಶಿವನಾತ್ಮಲಿಂಗವನ್ನು ತಂದು ಧರೆಗಿರಿಸಿ ಮಾತೃಸೇವಾ ಧುರೀಣನೆಂದು ಕೀರ್ತಿಗೆ ಭಾಜನನಾದ ಸಾಧ್ಯವಿಲ್ಲ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚಂಡಾದವಲ್ಲ, ಗಂಡು ದಾಳಿಗಳ ಮಂಡಲ ನಾಯಕನಾದ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು, ಪ್ರಚಂಡ ರಾವಣ ನಾನು. ತ್ರೇತಾಯುಗದಲ್ಲಿ ಪೌಲಸ್ತ್ಯ ವಂಶ ಸಂಭೂತನಾಗಿ ಅವತರಿಸಿರುವ ರಾವಣೇಶ್ವರ ಹರನ ವರಬಲವನ್ನು ಪಡೆದು ಧರೆಯೊಳಗೆ ಅಪರಿಮಿತವಾದ ಕೀರ್ತಿ ಸಂಪನ್ನನಾಗಿ ಬಾಳುತ್ತಿದ್ದಾನೆ. ದಿಗ್ವಿಜಯಕ್ಕಾಗಿ ಮಗ ಹೊರಟಿರುವಾಗ ತಾಯಿಯಾದ ಕೈಕಸೆಯು ಮಗನ ಅಭ್ಯುದಯವನ್ನು ಕೋರಿ ಸಮುದ್ರ ತೀರದಲ್ಲಿ ಸೈಕತ ಲಿಂಗ ಅಂದರೆ ಮರಳಿನ ಲಿಂಗವನ್ನು ನಿರ್ಮಿತ ಮಾಡಿ ಬಹುಭಕ್ತಿಯಿಂದ ಆರಾಧಿಸುತ್ತಿದ್ದಾಳೆ. ಪರಮೇಶ್ವರ, ದಾನವರು ಮೇರು ಪರ್ವತದಂತೆ ವಿಜೃಂಭಿಸುತ್ತಿರುವ ನನ್ನ ಕುಮಾರ ರಾವಣೇಶ್ವರನಿಗೆ ಸಕಲ ಸಂಪತ್ತು ನೀಡಿ ಕರುಣಿಸಿದ್ದೀಯಾ. ಅವನ ಈ ದಿಗ್ವಿಜಯ ಯಾತ್ರೆ ಯಶಸ್ವಿಯಾಗಲಿ ಎಂದು ಈ ಪೂಜೆ ಸ್ವೀಕರಿಸು ಪರಮಾತ್ಮ. ಕೈಕಸಿಯು ತದೇಕ ಚಿತ್ತಳಾಗಿ ಓಂ ನಮ ಶಿವ ಎಂದು ಕಣ್ಮುಚ್ಚಿ ಬಹಿರ್ಪ್ರಪಂಚದ ಅರಿವಿಲ್ಲದೆ ತನ್ನಂತರಂಗದಲ್ಲಿ ಭಕ್ತಿ ಎಂಬ ಪ್ರಣತೆಯಿಂದ ಆರತಿಯನ್ನು ಬೆಳಗುತ್ತಿದ್ದಾಳೆ. ಆವ ಅರಿವಿಲ್ಲದೆ ಕೈಕಸಿಯು ಕುಳಿತಿರುವಾಗ ದೊಡ್ಡದಾದ ಅಲೆವೊಂದು ಬಂದು ಭರ್ರನೆ ಬೀಸಿದೆಯಂತೆ. ಬೀಸಿ ಕೈಕಸಿಯು ನಿರ್ಮಿತ ಮಾಡಿದ್ದಂತ ಶಿವಲಿಂಗ ಮತ್ತು ಪ್ರಸಾದಾದಿಗಳನ್ನೆಲ್ಲ ಕೊಚ್ಚಿಕೊಂಡು ಹೋಗಿ ಬಹುಕಾಲವಾದ ಮೇಲೆ ಮೆಲ್ಲನೆ ಕಣ್ಣನ್ನು ಬಿಟ್ಟದಂತೆ ನೋಡುವಾಗ ಲಿಂಗವಿಲ್ಲ, ಪ್ರಸಾದವಿಲ್ಲ. ಶಿವನೇ, ನನ್ನಿಂದ ನೀನು ದೂರ ಆದೆಯಾ? ನನ್ನ ಭಕ್ತಿಯಲ್ಲಿ ಕಲಂಕವೇ? ನಿನಗೆ ನಾನು ಬೇಡವಾದನೆ? ಇದೇ ನಿನ್ನ ಇಚ್ಛೆಯಾದರೆ ನನ್ನ ಬದುಕಿನಲ್ಲಿ ಇನ್ನೇನು ಉಳಿದಿದೆ? ಸರಿ, ಹಾಗಾದರೆ ಇಂದಿನಿಂದ ಅನ್ನ ನೀರುಗಳನ್ನು ತ್ಯಜಿಸಿ ಉಪವಾಸ ವ್ರತ ಮಾಡುತ್ತೇನೆ. ಇದ್ದಕ್ಕಿದ್ದ ಹಾಗೆ ದಿಗ್ವಿಜಯಕ್ಕೆ ಹೊರಟಿದ್ದ ರಾವಣೇಶ್ವರನ ಹಿಂತಿರುಗಿ ಲಂಕಾಪುರವನ್ನು ಸೇರಿದ. ಕೋಟೆಯ ಬಾಗಿಲನ ಢಮರುಗ ಢಮ 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 ಢಮದ ಸದ್ದು ಮಾಡಿದೆ. ರಾಜಾಧಿರಾಜ ರಾಜ ಪರಮೇಶ್ವರ ಸುರನರಾತೀತ ದೇದೀಪ್ಯಮಾನ ಪ್ರಕಾಶಕ ಚತುರಾನನ ಸಂಪ್ರೀತ ದಶಾನನ ವಶೀಕೃತ ಚತುರಾನನ ರಾವಣ ಸಾರ್ವಭೌಮ ಪರ. ಆಗಮಿಸಿ ಬಂದ ರಾವಣೇಶ್ವರ ಮೊದಲೋಡಿ ಬಂದು ತಾಯಿ ಪಾದಕ್ಕೆ ನಮಸ್ಕರಿಸಿದ. ಅಮ್ಮ ವಂದನೆ. ಜಯವಾಗಲಿ ಮಗನೇ. ಅಮ್ಮ, ನಿನ್ನ ಕಣ್ಣಲ್ಲಿ ಕಣ್ಣೀರು. ಯಾರು ನಿನ್ನ ಮನ ನೋಯಿಸಿದವರು ತಾಯೇ? ಇರಲಿ ಬಿಡು ಮಗನೇ, ನನ್ನ ದುಃಖ ನನಗೇ ಇರಲಿ ಕಂದ. ಇಲ್ಲ, ಹೇಳು ತಾಯಿ, ನಿನ್ನ ಮನಸ್ಸನ್ನು ನೋಯಿಸಿದ ಘಾತುಕರು ಯಾರು? ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ಅಮಿತ ಭುವನ ಬ್ರಹ್ಮಾಂಡದೊಡೆಯನೇ ಅವನಾಗಿರಲಿ, ನಿನ್ನ ಕಣ್ಣಲ್ಲಿ ಕಂಬನಿ ತಂದವನು ಈ ಭೂಮಿಯ ಮೇಲೆ ಇಲ್ಲ ಎಣಿಸಿ ಬಿರುತ್ತೇನೆ. ಸಾಗರ ದಡದಲ್ಲಿ ಶಿವ ಪೂಜೆ ಮಾಡುತ್ತಿದ್ದೆ. ಒಂದು ದೊಡ್ಡ ಅಲೆಯೊಂದು ಬಂದು ಶಿವಲಿಂಗದ ಜೊತೆ ನನ್ನ ಪೂಜೆಯನ್ನೂ ಕೊಚ್ಚಿ ಹೋಯಿತು ಕಂದ. ಏನು? ನೀನು ಮಾಡುತ್ತಿದ್ದ ಪೂಜೆಯನ್ನು ಆ ಸಮುದ್ರ ರಾಜನ್ನು ಕೊಚ್ಚಿ ಹೋದನೆ? ಆ ಸಾಗರ ದೊಡೆಯನಿಗೆ ಅಷ್ಟು ಸೊಕ್ಕೆ? ಮಾತಾ, ಈಗಲೇ ಅವನನ್ನು ಎಲ್ಲವಾಗಿಸಿ ಬರುತ್ತೇನೆ. ಅಮ್ಮ, ನೀನು ಸಮುದ್ರ ತೀರದಲ್ಲಿ ಪೂಜಿಸುತ್ತಿದ್ದ ಲಿಂಗ ಯಾವುದಮ್ಮ? ಮರಳಿನ ಲಿಂಗ ಕಂದ. ಮಾತಾ, ಮರಳಿನ ಲಿಂಗವೇ? ನಿನ್ನ
ವೈಭವಕ್ಕೇನು ಕೊರತೆ ಅಮ್ಮ? ನಿನ್ನ ಪೂಜೆಗೆ ನಾನು ಸಾಕ್ಷಾತ್ ಶಿವನ ಆತ್ಮಲಿಂಗವನ್ನೇ ತಂದು ಕೊಡುತ್ತೇನೆ. ಆತ್ಮಲಿಂಗ? ಪರಶಿವನ ಆತ್ಮಲಿಂಗ ನಿಜವಾಗಿಯೂ ತರುವೆಯ ಮಗನೇ? ಆ ಮಹಾದೇವನನ್ನು ಒಲಿಸಿ ಆತ್ಮಲಿಂಗವನ್ನು ತರುತ್ತೇನೆ, ತಂದೆ ತರುತ್ತೇನೆ. ಇದೇ ನನ್ನ ಪ್ರತಿಜ್ಞೆ. ಹೋಗಿ ಬಾ ಕಂದ, ನಿನಗೆ ಜಯವಾಗಲಿ. ಜಗದೀಶನಾಡುವ ಜಗದೇ ನಾಟಕರಂಗ, ಸಂಚಾರಿ ನಾನಾಗಿ ಕಾಣುವ ಜಗದೇ ನಾಟಕರಂಗ. ಅಯ್ಯೋ, ಇದೇನು ಕೇಡುಗಾಲ? ಆತ್ಮಲಿಂಗ ಲಂಕೆಗೆ ಕೂಡದು ಏನಾದರೂ ಉಪಾಯ ಮಾಡಬೇಕಲ್ಲ. ಇದಕ್ಕೆಲ್ಲ ಸರಿಯಾದ ಉಪಾಯವೆಂದರೆ ಮಾಯೆಯ ಸಹಾಯ ಕೇಳಬೇಕು. ಶಿವನು ಪ್ರತ್ಯಕ್ಷನಾದಾಗ ರಾವಣನನ್ನು ಆವರಿಸಿ ಬೇರೆ ಏನನ್ನಾದರೂ ಕೇಳುವ ಹಾಗೆ ಮಾಡಬೇಕು. ಇಲ್ಲಿ ರಾವಣನು ತಪವನಾಚರಿಸ್ತಾ ಕುಳಿತಿದ್ದಾನೆ. ಶಂಕರನೇ, ಅಭಯಂಕರನೇ, ಕಾಪಾಡು ತಂದೆ. ನನಗೆ ನಿನ್ನ ಈ ಸಮಯವನ್ನೇ ಕಾದಿದ್ದ ಮಾಯೆ ಓಡಿ ಬಂದ ಆವರಿಸಿದಳಂತೆ. ರಾವಣನಲ್ಲಿ ಮಾಯೆ ಸೇರಿದ ಕೂಡಲೇ ರಾವಣ ಮರೆತ ತಾನೇನು ಕೇಳಬೇಕೆಂದಿರುವುದನ್ನ. ನಾನೇನು ಕೇಳಲು ಬಂದೆ? ತೋಚುತ್ತಿಲ್ಲವಲ್ಲ. ಗೊತ್ತಾಯ್ತು. ಪರಮಾತ್ಮ, ನನಗೆ ನಿನ್ನ ಜೊತೆ ಇರುವ ಪಾರ್ವತಿಯನ್ನೇ ವರವಾಗಿ ಕೊಡು. ಕಂದ, ನೀನು ನಿಜವಾಗಿಯೂ ಈ ವರವನ್ನೇ ಕೇಳಲು ಬಂದೆಯಾ? ಹೌದು ತಂದೆ, ಈ ವರವನ್ನೇ ದಯಪಾಲಿಸು. ತಥಾಸ್ತು, ಕರೆದುಕೊಂಡು ಹೋಗು. ಇದೇನ್ರಿ ಅನ್ಯಾಯ? ಗೊತ್ತಾಯ್ತು. ನಿಮ್ಮ ತಲೆ ಮೇಲಿದಾಳಲ್ಲ ಗಂಗೆ, ಅವಳ ಮಾತನ್ನು ಕೇಳಿ ನನ್ನನ್ನು ಕೈಲಾಸದಿಂದ ಕಲಿಸ್ತಾ ಇದ್ದೀರಾ. ಇರ್ಲಿ ಬಿಡಿ. ಮಗನು ಬಂದು ತಾಯಿಯನ್ನು ಕಳುಹಿಸಿಕೊಡು ಎಂದು ಕೇಳಿದಾಗ ಕಳುಹಿಸಿಕೊಡಬೇಕಾದದ್ದು ತಂದೆಯ ಕರ್ತವ್ಯ ಅಲ್ಲವೇ ದೇವಿ? ನೋಡಿ ದೇವಿ, ಲಂಕೆಗೆ ಹೋಗೋಣ. ಕಮಲ ನಯನ ಕಮಲವದನ ಕಮಲಾರಮಣ ನಾರಾಯಣ. ಇದೇನನ್ಯಾಯ? ನಾರದರ ದರ್ಶನ ಏನು ಕುತಂತ್ರ ಮಾಡುತ್ತಾರೋ? ಓಹ್ ನಾರದರೇ, ನೀವಿಲ್ಲಿ? ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗಿಗೆ ಮನಸ್ಸುಂಟು, ನೀವು ದಾರಿ ಮಾಡಿಕೊಡಬೇಕಷ್ಟೆ. ಹೌದೇ? ಹೊರಡಿ ಹಾಗಾದ್ರೆ. ನನ್ನ ಕತೆ ಹಾಗಿರಲಿ. ರಾವಣ ಎತ್ತ ಕಡೆ ಪಯಣ. ಪೂಜ್ಯರೇ, ನಾನು ಶಿವನನ್ನು ಮೆಚ್ಚಿಸಿ ಪಾರ್ವತಿಯನ್ನೇ ವರವಾಗಿ ಪಡೆದಿರುವೆ. ನೋಡಿ, ಇದುವೆಲ್ಲ ಬರಿ ಭ್ರಮೆಯ ಭ್ರಾಂತು, ಇವಳೆಲ್ಲ ಹರಸತಿ ಕೇಳೆನ್ನ ಮಾತು. ಭ್ರಾಂತು ಗಿರಿಜೀವಲ್ಲ, ಪಾರ್ವತಿಯವಲ್ಲ, ಇವಳು ಭದ್ರಕಾಳಿ. ಏನು ಭದ್ರಕಾಳಿಯೇ? ಯಾರು ಹೇಳಿದ್ದು ಇವಳು ಭದ್ರಕಾಳಿ ಎಂದು? ಜಗನ್ಮಾತೆಯಾದ ಪಾರ್ವತಿಯು ಭದ್ರಕಾಳಿಯ ರೂಪವನ್ನು ಧರಿಸಿ ಕರದೆ ಕರವಾಳವನ್ನು ಪಿಡಿದು ಧಗಧಗನ ಜ್ವಲಿಪ ಜ್ವಾಲೆಯನ್ನು ಕರದೊಳಗೆ ಪಿಡಿದು ಉತ್ತರೆಯ ನಾಲಿಗೆಯನ್ನು ಚಾಚುತ್ತಲೇ ಎಂದಪ್ಪರಿಸಿ ನಿಂತಳಂತೆ.
ನಾರದರೆ ಇದರಲ್ಲೇನೋ ಕುತಂತ್ರವಿದೆ. ಶಿವನು ಕೊಟ್ಟಾಗ ಇವಳು ಪಾರ್ವತಿಯೇ ಆಗಿದ್ದಳು. ನನಗೆ ಹೇಗೆ ಆತ್ಮಲಿಂಗ ಪಡೆಯಬೇಕೆಂದು ಗೊತ್ತು. ಕಳುಹಿಸಿ ಬಿಡಿ ಇವಳನ್ನು ಕೈಲಾಸಕ್ಕೆ. ಹಾಗೆ ಆಗಲಿ, ಹಾಗೆ ಆಗಲಿ. ನಂತರ ರಾವಣನನ್ನು ಆವರಿಸಿದ್ದ ಮಾಯೆ ಬಿಟ್ಟು ಹೋಗುತ್ತಾಳೆ. ರಾವಣನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ರಾವಣನು ಆತ್ಮಲಿಂಗಕ್ಕಾಗಿ ಮತ್ತೆ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾನೆ. ನಡೆಗಿದೆ ಪೃಥ್ವಿ. ಕೈಲಾಸಗಿರಿಯಲ್ಲಿರುವ ಶಿವನು ತಾನು ಅಲ್ಲಿ ನಿಲ್ಲದೆ ನೇರವಾಗಿ ಅಲ್ಲಿಂದ ಓಡೋಡಿ ಬಂದನಂತೆ ಭಕ್ತರಲ್ಲಿ. ಏಳು ತಪೋವೀರ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಪರಮಾತ್ಮ, ಬಂದೆಯ ಮಹಾದೇವ. ನನ್ನ ಸಕಲ ತಪ್ಪುಗಳನ್ನು ಮನ್ನಿಸು ಪ್ರಭುವೇ. ನಿನ್ನದೇನು ತಪ್ಪಿಲ್ಲ ಮಗು. ಮಾಯೆ ನಿನ್ನನ್ನು ಆವರಿಸಿದ್ದ ಕಾರಣ ನೀನು ಹಾಗೆ ಕೇಳಿದ್ದೆ. ಈಗ ನಿನಗೇನು ವರ ಬೇಕು? ಜನ್ಮದಾತೆಯ ನಿತ್ಯ ಪೂಜೆಗಾಗಿ ನಿನ್ನ ಆತ್ಮಲಿಂಗ ಬೇಕು ಪರಮಾತ್ಮ. ತಥಾಸ್ತು, ಹಾಗೇ ಆಗಲಿ. ಆದರೆ ಎಚ್ಚರ, ನನ್ನಿಂದ ಆತ್ಮಲಿಂಗ ಬೇರ್ಪಡಿಸಿ ತೆಗೆದುಕೊಂಡು ಹೋಗುತ್ತಾ ಇದೆಯಾ. ಭೂಮಿಯ ಗುರುತ್ವಾಕರ್ಷಣೆ ನಿರಂತರವಾಗಿ ಇದನ್ನು ಆಕರ್ಷಿಸುತ್ತಾ ಇರುತ್ತದೆ. ಇದನ್ನು ಎಲ್ಲಿ ಸ್ಥಾಪಿಸಬೇಕೆಂದಿರುವೆಯೋ ಅಲ್ಲೇ ಇಡಬೇಕು. ಮಧ್ಯೆ ಎಲ್ಲಾದರೂ ಇಟ್ಟಲ್ಲಿ ಅಲ್ಲಿಂದ ಕದಲಿಸಲು ಸಾಧ್ಯವಿಲ್ಲ. ಹಾಗೇ ಆಗಲಿ ತಂದೆ. ನಾನು ಇದನ್ನು ಲಂಕೆಯಲ್ಲಿಯೇ ಸ್ಥಾಪಿಸುತ್ತೇನೆ. ಹೋಗಿ ಬಾ ಮಗು, ಮಂಗಳವಾಗಲಿ. ಕೊನೆಗೂ ರಾವಣ ಆತ್ಮಲಿಂಗ ಪಡೆದೇ ಬಿಟ್ಟನು. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರವೆಂದು ಶೇಖರಂ ಕೃಪಾಕರಂ. ಓಹೋ, ಬಾರಯ್ಯ ಇಂದ್ರ, ನೋಡಿದೆಯಾ ರಾವಣ ಭಕ್ತನ? ಇನ್ನು ದೇವತೆಗಳ ಗತಿ ಅಧೋಗತಿ. ಹೌದೇ ಪೂಜ್ಯರೇ, ಈಗೇನು ಮಾಡುವುದು? ನೀವೇ ಏನಾದರೂ ದಾರಿ ತೋರಿಸಬೇಕು. ಸರಿ, ಗಣೇಶನ ಬಳಿಗೆ ಹೋಗೋಣ. ಅವನೇ ಏನನ್ನಾದರೂ ಉಪಾಯ ಮಾಡುತ್ತಾನೆ. ಮೊದಲು ನದಿರಿ. ಹಾಗಾದರೆ ತಡವಾದರೆ ರಾವಣ ಲಂಕೆಗೆ ಹೋಗೇ ಬಿರುತ್ತಾನೆ. ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು ದೊರಕೊಂಡಿತನೆಗೆ ಬಂದು. ಓಹೋ ನಂದಿ, ಇಲ್ಲಿ ಬಾ ಮರಯ್ಯ. ಓ, ಬಂದೆ ಪ್ರಭು. ಅಯ್ಯೋ, ಚವತಿಂದ ಬಂದ ರಾಶಿ ಲಡ್ಡುಗಳು. 3 ದಿನಗಳಿಂದ ಲಡ್ಡು ತಿಂದ ಮೂಷಕ ಹೊಟ್ಟೆ ಸರಿಯಿಲ್ಲವೆಂದು ಹೇಳಿ ಓಡಿ ಹೋಗಿದ್ದಾನೆ. ಈ ಗಣೇಶನಿಗೋ ಒಬ್ಬನೇ ಕುಳಿತು ತಿನ್ನಲು ಬೇಜಾರಂತೆ. ಅದಕ್ಕಾಗಿಯೇ ಇವತ್ತು ನನ್ನನ್ನು ಕರೆಸಿದ್ದಾನೆ. ಇಂದು ನನ್ನಯ ಹೊಟ್ಟೆ ಗತಿ ಶಿವನೇ ಬಲ್ಲ. ತಗೋ ಮಾರಯ್ಯ, ಚೌತಿಯ ಲಡ್ಡುಗಳು ತುಂಬಾ ರುಚಿಯಾಗಿವೆ. ಪ್ರಭು, ಈ ಹುಲ್ಲು ತಿನ್ನುವ ಹಲ್ಲುಗಳಲ್ಲಿ ಹೇಗೆ ಲಡ್ಡು ತಿನ್ನುವುದು? ಎಂತ ಮೊದಲು ಹಾಗೆ ಅಲ್ಲ ಮರಯ್ಯ. ನಾಲಿಗೆ ರುಚಿ ಹತ್ತುವರೆಗೂ ಅಷ್ಟೇ, ಆಮೇಲೆ ನೋಡು ನೀನು ದಿನ ಬರುತ್ತೀಯ ಒಂದು ಲಡ್ಡು ಸಿಗಬಹುದು ಅಂತ. ಹೌದೇ ಪ್ರಭು, ಅಷ್ಟು ರುಚಿ ಲಡ್ಡುಗಳಲ್ಲಿ. ಮತ್ತೆ ಹೆಂಚಿನ ಮರಯ್ಯ, ಲಡ್ಡು ಗಮ್ಮತ್ತುಂಟು ಗೊತ್ತಾ? ಆಹಾ, ನಿಜವಾಗಿಯೂ ಅದ್ಭುತ ಪ್ರಭು. ಜೀವಮಾನ ಎಲ್ಲ ಹುಲ್ಲು ತಿಂದ ನನ್ನ ನಾಲಿಗೆ ಜಡ್ಡು ಹಿಡಿದು ಹೋಗಿದೆ. ಈ ಲಡ್ಡುಗಳು ತುಂಬಾ ಮಜವಾಗಿವೆ.
ಪ್ರಾಣೇಶ್ವರನಿಗೆ ನಮೋ ನಮಃ. ಓಹೋ, ಬನ್ನಿ ಮರೆಯ, ಲಡ್ಡು ತಗೊಳ್ಳಿ. ನನ್ನ ಕಥೆಯು ಈ ಲಡ್ಡುವಿನಂತೆ ಆಗಿಬಿಟ್ಟಿದೆ. ರಾವಣೇಶ್ವರ ಯಾವಾಗ ಬಂದು ಪುಡಿ ಪುಡಿ ಮಾಡುತ್ತಾನೋ ಗೊತ್ತಿಲ್ಲ. ಏನಯ್ಯ ನಂದಿ, ಹುಲ್ಲಿನ ರುಚಿ ಮರೆತು ಹೊಸ ರುಚಿ ಕಂಡಿರುವ ಹಾಗಿದೆ. ದೇವ, ಅಲ್ಲಿ ರಾವಣ ನಿಮ್ಮ ತಂದೆಯವರ ಆತ್ಮಲಿಂಗ ಕೊಂದು ಹೋದನು. ಏನು, ರಾವಣ ಆತ್ಮಲಿಂಗ ಕೊಂಡು ಹೋದನ? ಲಂಕೆಯಲ್ಲಿ ಸ್ಥಾಪಿಸಿಬಿಟ್ಟನ? ಇಲ್ಲ ಪ್ರಭು, ಇನ್ನೂ ಇಲ್ಲ. ಅದೋ ಮಂಗಳೂರಿನ ಬಳಿ ಇರುವ ಆ ಗೋಕರ್ಣದ ಬಳಿ ಹೋಗುತ್ತಿದ್ದಾನೆ. ನೀವೇ ಏನಾದರೂ ಮಾಡಬೇಕು. ಚಿಂತಿಸಬೇಡಿ, ಈಗ ನೋಡಿ ಈ ಗಣೇಶನ ಮಹಿಮೆಯನ್ನು. ನಂದಿ, ನೀನು ಮುಂದುವರೆಸು, ನಾನು ಬೇಗ ಬಂದು ಬಿಡುತ್ತೇನೆ. ಆಗಲಿ ಪ್ರಭು, ಕೆಲಸ ಮುಗಿಸಿ ನಿಧಾನವಾಗಿ ಬನ್ನಿ. ಬನ್ನಿ ನಾರದರೆ, ಇನ್ನು ನಿಶ್ಚಿಂತೆಯಿಂದ ನಾವು ಕೂಡ ಲಡ್ಡು ತಿನ್ನಬಹುದು. ಆಹಾ, ಪ್ರಶಾಂತವಾದ ಗೋಕರ್ಣ ಕ್ಷೇತ್ರ. ಓ, ರಾವಣ ಆತ್ಮಲಿಂಗದೊಡನೆ ಬರುತ್ತಾ ಇದ್ದಾನೆ. ಓಹೋ, ಸಂಜೆ ಆಗುತ್ತಿದೆ. ಸೂರ್ಯ ವಂದನೆಯ ಸಮಯವಾಗಿದೆ. ಈಗ ಏನು ಮಾಡಲಿ? ಆತ್ಮಲಿಂಗವನ್ನು ನೆಲದ ಮೇಲೆ ಇರುವಂತಿಲ್ಲ. ಈಗ ನಾನು ಗೋವುಗಳನ್ನ ಕಾಯುವ ಗಣೇಶ ಭಟ್ಟ. ಓಹೋ, ಅಲ್ಲಿ ಯಾರು ವಟು ಬರುತ್ತಿರುವ ಹಾಗಿದೆ. ನೋಡೋಣ. ಹೇ ಬಾಲಕ, ಎಷ್ಟು ಮುದ್ದಾಗಿರುವೆ. ಯಾರು ನೀನು? ಯಾರ ಮಗ? ನನ್ನ ಹೆಸರು ಗಣೇಶ ಭಟ್ಟ. ನನ್ನ ತಂದೆಯ ಹೆಸರು ಶ್ರೀಧರ ಭಟ್ಟ. ಈ ಗೋವುಗಳನ್ನ ಕಾಯುವುದೇ ನನ್ನ ಕೆಲಸ. ಮಗು, ನಿನ್ನಿಂದ ಒಂದು ಉಪಕಾರವಾಗಬೇಕಪ್ಪ. ಉಪಕಾರವೇ? ಮಾಡೋಣ ಮಾಡೋಣ. ಅದು ಸರಿ, ನೀನ್ ಯಾರು? ನಿನ್ನ ಹೆಸರೇನು? ನಾನು ರಾವಣ. ಆ ಹದುಮುಖದ ರಾವಣ? ಅವನೇ. ಆ ದಿಶಾನಿನ ರಾವಣ ನಾನು. ರಾವಣ ರಾಕ್ಷಸ? ಅಯ್ಯೋ, ಕೆಟ್ಟೆ. ಮಗು, ಸ್ವಲ್ಪ ತಾಳು. ನಿನ್ನಂತವರಿಗೆ ನಾನು ಏನೂ ಮಾಡುವುದಿಲ್ಲ. ನೋಡು, ಎಲ್ಲಿವೆ ಈಗ 10 ಬಕಗಳು. ಏನು ಮಾಡಬಾರದು. ಸರಿ, ಉಪಕಾರವಂದಲ್ಲ, ಅದೇನು? ನೀನು ಈ ಶಿವಲಿಂಗವನ್ನು ಸ್ವಲ್ಪ ಹೊತ್ತು ಹಿಡಿದುಕೊಂಡಿರು. ನಾನು ಸ್ವಲ್ಪ ಸೂರ್ಯ ವಂದನೆಯನ್ನು ಮುಗಿಸಿ ಬಂದು ಬಿಡುತ್ತೇನೆ. ನಿನ್ಗೆ ಉಪಕಾರ ಮಾಡಿದ್ರೆ ನಂಗೇನ್ ಕೊಡ್ತೀಯಾ? ನಿನಗೆ ಬೇಕಾದ್ದು ಕೇಳು, ಕೊಡುತ್ತೇನೆ. ನನ್ಗೆ ಚೌತಿಯಲ್ಲಿ ಮಾಡುವ ಲಡ್ಡು ಕೊಡ್ತೀಯಾ? ಓ, ಒಂದು ಬಂಡಿಯ ತುಂಬ ಲಡ್ಡು ಕೊಡುವೆ. ಆಗಬಹುದು ಆಗಬಹುದು, ಕೊಡು. ಆದರೆ ನಾನು 3 ಬಾರಿ ರಾವಣ ಅನ್ನುವರಷ್ಟಲ್ಲಿ ಬಂದು ಬಿಡಬೇಕು. ಇಲ್ಲವಾದಲ್ಲಿ ನಾನು ಇಲ್ಲೇ ಇಟ್ಟು ಬಿಡುತ್ತೇನೆ. ಸರಿ ಸರಿ, ಬರುತ್ತೇನೆ. ಆತ್ಮಲಿಂಗ ನನ್ನ ಕೈಯಲ್ಲಿರುವಾಗ ಲಂಕೆಯನ್ನು ಹೇಗೆ ಸೇರುತ್ತದೆ? ರಾವಣ, ನಾನೀಗ 3 ಬಾರಿ ಕರೆಯುತ್ತೇನೆ, ಬಂದು ಬಿಡಬೇಕು. 1 ರಾವಣ, 2 ರಾವಣ, 3 ಕೊನೆಯದಾಗಿ ವಟು, ಸ್ವಲ್ಪ ತಾಳು ತಾಳು. ಅಯ್ಯೋ ಪಾಪಿ, ನೆಲದ ಮೇಲೆ ಇಟ್ಟೇ ಬಿಟ್ಟೆಯಾ? ನಿನ್ನನ್ನು ಏನು ಮಾಡುತ್ತೇನೆ ನೋಡು. ಅಬ್ಬಬ್ಬ, ಏನು ಬಲ್ವಪ್ಪ ಇವನದು, ಎಷ್ಟು ಜೋರಾಗಿ ಹೊಡೆದನು. ಮತ್ತೆ ರಾವಣೇಶ್ವರನೆಂದರೆ ಸುಮ್ಮನೆಯೇ? ಲಡ್ಡು ಕೊಡುತ್ತೇನೆ ಅಂತ ಹೇಳಿದ್ದ. ಕೊಟ್ಟನೆಲ್ಲ ಬಿಸಿ ಬಿಸಿಯಾಗಿ, ಸಾಲಲಿಲ್ಲವೇ? ಅಬ್ಬ, ನನ್ನ ತಲೆ. ಸರಿ, ಬಂದ ಕೆಲಸವಾಯ್ತು, ನಾನಿನ್ನು ಬರುತ್ತೇನೆ. ಹೊಟ್ಟೆ ಹಸಿತಾ ಇದೆ. ಅಯ್ಯೋ, ನಾನು ಅಮ್ಮನಿಗೆ ನೀಡಿದ ವಚನದಿಂದ ಭ್ರಷ್ಟನಾಗಿ ಬಿಟ್ಟೆ.
ತಾಳು ತಾಳು ಮಗನೇ, ನಿನ್ನ ಪ್ರತಿಜ್ಞೆ ನೆರವೇರಿತಲ್ಲ. ಆತ್ಮಲಿಂಗವನ್ನು ಧರೆಗೇರಿಸುವೆ ಎಂದು ವಚನ ನೀಡಿದ್ದೆ, ಹಾಗೇ ತಂದಿರುವೆ. ಲಂಕೆಯಾಗಲಿ ಗೋಕರ್ಣವಾಗಲಿ ನಾನು ಇಲ್ಲೇ ಪೂಜೆ ಮಾಡುತ್ತೇನೆ. ನಿನ್ನಂತ ಮಗನನ್ನು ಪಡೆದ ನಾನೇ ಧನ್ಯಳು. ರಾವಣ ಮೆಚ್ಚಿದೆ ನಿನ್ನ ಮಾತೃಭಕ್ತಿಗೆ. ಇಡೀ ಮಾನವ ಕುಲಕ್ಕೆ ನನ್ನ ಆತ್ಮಲಿಂಗ ದರ್ಶನವಾಗುವ ಹಾಗೆ ಮಾಡಿದ್ದೀಯ. ಈ ಪ್ರದೇಶ ಭೂ ಕೈಲಾಸವೆಂದೇ ಪ್ರಸಿದ್ಧವಾಗಲಿ. ನಿನ್ನ ಈ ಚರಿತ್ರೆ ಅಚ್ಚಳಿಯದೆ ಉಳಿಯಲಿ. ನಿಮ್ಮ ಎಲ್ಲರಿಗೂ ಮಂಗಳವಾಗಲಿ. ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ. ಮಂಗಳವಾಗಲಿ ಮನುಕುಲಕ್ಕೆ, ಶುಭ ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳ. ಮಂಗಳವಾಗಲಿ ಮನುಕುಲಕ್ಕೆ, ಶುಭ ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳ. ಈ ಮಂಗಳಕರವಾದ ದೀಪಾವಳಿ ತಥಾ ಕರ್ನಾಟಕ ದೇಶದ ರಾಜ್ಯೋತ್ಸವದ ಮಹೋತ್ಸವದಲ್ಲಿ ಬಂದಿರುವ ಎಲ್ಲ ಮಕ್ಕಳಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳು. ಅವರು ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ಇರಬೇಕಂತ ಪ್ರಾರ್ಥಿಸ್ತೇನೆ. ಪ್ರಾಸ್ಪರಸ್ ಹ್ಯಾಪಿ ನ್ಯೂ ಇಯರ್. It's been a pleasure to always be associated with Karnataka community, especially with the events like Diwali and Holi. So I would also like to thank the management to taking all the efforts to preserve the culture, rich culture and the language that they are putting efforts into to pass on to the next generation through these cultural events. We'd always be associated with Vancouver Kannada community, and yes, looking forward to serve you better. We have 2 branches in BC. One is located in Vancouver branch, which is in Fraser Street, 49th, and one is in Surrey, which is located at 72nd Newton. Yes, we do offer various products, banking products, and also offer NRI services. So yes, look forward to have association with you in future. Thank you. Thank you for your partnership and for honoring us with this special event or occasion. Thank you. Thank you so much everybody for your support, your encouragement. Ivattu nannottige nan Purnima illa, but she has sent her good wishes and best wishes from Bangalore, and that's about it. I'm not going to mince too many words. We are happy to again let you know that we have 2 branches, one in Vancouver and one at White Rock now. ಸೊ ICICI ಬ್ಯಾಂಕ್ ವತಿಯಿಂದ ಇಂದು ಆಗಮಿಸಿರುವಂಥ ಅತಿಥಿಗಳು ಅಭಿಷೇಕ್ ಪ್ರಭಾಕರ್, ಮನ್ಪ್ರೀತ್ ಸಿಂಗ್. He's a branch manager in Delta, and Manpreet Singh, branch manager Abbotsford branch. Varsha Suvarna, FSO Delta. Harman Singh, mortgage advisor. Gurjit Singh, small business loan. Bobby Sharma, commercial banking. So the answer is, he has dream.plan.manifest, that's his Instagram handle. He is a licensed financial and tax strategist. Thank you, Yatin Madhwani. Honor for the support that you have extended. Thank you very much. Good evening, everyone. Thank you, Kannada Kutta, for having me here. I'm the owner of Sri Construction Services, and I'm a realtor. So over the years managing construction, I've been honored to help a lot of homeowners and first-time home buyers build their dreams. So if you're looking for construction and a realtor on a one-stop shop, reach out to me, and don't forget to follow me on my Instagram, Sold by Sai V. Thank you very much. Looking forward to seeing you all in many more events.
if you look into the history of Karnataka, it unites everybody within Karnataka. And we should take this instance to unite amongst ourselves, bring our community together, and step it up. Because as we grow individually, everybody grows. For the last 5 years, this community has been a second home to me and my wife. And I invite all of you to step in, step up, and up your game so that, you know what, we can stand up as a community and stand out for everybody. So, wish you guys all the best. Thank you. षष्ठं कात्यायनीति च सप्तमं कालरात्रीति महागौरीति चाष्टमं नवमं सिद्धिदात्री च नवदुर्गाः प्रकीर्तिता ನನ್ನ ಶಕ್ತಿ ತ್ರಿನೇತ್ರದ ಹೇ ಜ್ವಲದಗ್ನಿ ವೇಗೆ ದಿಗಂತ ಕಂಪೆ ಭವಭೀತಿ ನಾಶೆ ಶೂಲ ಪ್ರಹಾರೆ ಚಮನೋ ಭಯ ಗಗನೆ ಚಾಮುಂಡಿ ದೇವಿ ನಮಸ್ತೆ ನಮಸ್ತೆ ಶಕ್ತಿ ಕಾಳಿಯಾಗಿ ಭಯದ ಮುಕ್ತಿ ಚಾಮುಂಡಿಯಾಗಿ ಮಹಿಷಾಸುರನ ನಾಶ ಓಂ ಶಕ್ತಿಯೇ ಅಮ್ಮಮ್ಮ ಶಕ್ತಿ ರೂಪಿಣಿ ಅಮ್ಮ ತಾಯಿ ನೀನೆ ನನ್ನ ಶಕ್ತಿ ಅಕ್ಕಯ್ಯ ಅಕ್ಕ ಬಾರೆ ಚಾಮುಂಡಿ ಅಕ್ಕರೆಯ ಗೊಂಬೆ ಬಾರ ಚಾಮುಂಡಿ ಅಕ್ಕಯ್ಯ ಅಕ್ಕ ಬಾರೆ ಚಾಮುಂಡಿ ಅಕ್ಕರೆಯ ಗೊಂಬೆ ಬಾರ ಚಾಮುಂಡಿ ಅಕ್ಕ ಹಿರಿದೇವತೆ ಹಿರಿಯ ಪಟ್ಟಣದವಳೆ ಅಕ್ಕ ಹಿರಿದೇವತೆ ಹಿರಿಯ ಪಟ್ಟಣದವಳೆ ಚಿಕ್ಕ ತಂಗಮ್ಮ ನೀನು ಬಾರೆ ಚಿಕ್ಕ ತಂಗಮ್ಮ ನೀನು ಬಾರೆ ಒಲಿತು ಬಾರಮ್ಮಯ್ಯ ಒಲಿತು ಬಾರೆ ಬೆಟ್ಟಾದ ಚಾಮುಂಡಿ ಒಲಿತು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟಾದ ಚಾಮುಂಡಿ ಒಲಿದು ಬಾರೆ
ಕನ್ನಡ ನಾಡಿನ ರನ್ನದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಕನ್ನಡ ನಾಡಿನ ರನ್ನದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಮಡಿಲಿನಲ್ಲಿ ಅಂಗಡಿ ಊರಿತ್ತು, ಊರಿಗೆ ಚೆಲುವಿನ ಕಳೆಯಿತ್ತು. ಬೆಟ್ಟ ಗುಡ್ಡ ಸಾಲಿನಲ್ಲಿ ಹಸಿರಾಗಿರುವ ಬೀಡಿನಲ್ಲಿ ವನಸಿರಿ ಮೆರೆದಿತ್ತು, ಅಲ್ಲಿ ಶಾಂತಿಯು ನೆಲೆಸಿತ್ತು. ಪ್ರಕೃತಿಯೇ ಹೆಣ್ಣಾಗಿ ಮನುಜಗೆ ಕಣ್ಣಾಗಿ, ಧರ್ಮವೇ ಮನೆಯಾಗಿ ಮೌನವೇ ಮಾತಾಗಿ, ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದಿ ಆಶ್ರಮ ಒಂದಿತ್ತು, ಅದರೊಳು ಗುರುಕುಲ ನಡೆದಿತ್ತು. ಕನ್ನಡ ನಾಡಿನ ರನ್ನದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ವೃಕ್ಷರಾಶಿ ನೆರಳಿನಲ್ಲಿ ಸುದತ್ತಾಚಾರ್ಯರ ಸನ್ನಿಧಿಯಲ್ಲಿ ಪ್ರವಚನ ಸಾಗಿತ್ತು, ಧರ್ಮದ ಪ್ರವಚನ ಸಾಗಿತ್ತು. ವಾಸಂತಿಕೆಯ ದೇಗುಲದಲ್ಲಿ ಶ್ರದ್ಧೆ ಭಕ್ತಿ ಸಂಗಮದಲ್ಲಿ ಪೂಜೆಯು ನಡೆದಿತ್ತು, ಸಳನ ಪೂಜೆಯು ನಡೆದಿತ್ತು. ಭೂಮಿಗೆ ಅಬ್ಬರದ ಸದ್ದೊಂದು ಕೇಳಿಸಲು ಅಲ್ಲಿದ್ದ ಜನರೆಲ್ಲ ಅಲ್ಲೋಲ ಕಲ್ಲೋಲ, ಹೊಂಬಿಸಿಲೇರುವ ಸುಂದರ ಸಮಯದಿ ಬಂದಿತು ಹುಲಿಯೊಂದು, ಗರ್ಜಿಸಿ ಹುಡುಗಿತು ಹುಲಿಯೊಂದು. ಸುದತ್ತಾಚಾರ್ಯರು ಕಂಚಿನ ಕಂಠದಿ ಸಳನನು ಕೂಗಿ ಕರೆದರು, ಆಗ ಆಜ್ಞೆಯು ಮೊಳಗಿತ್ತು, ಗುರುಗಳ ಆಜ್ಞೆಯೇ ಮೊಳಗಿತ್ತು. ವೀರಾವೇಶದ ಶೌರ್ಯದಲ್ಲಿ ಶಿಷ್ಯನು ಸೆಣಸಿದ ರೋಷದಲ್ಲಿ ಹುಲಿಯದು ಕೆರಳಿತ್ತು, ಹಸಿದಿಹ ಹುಲಿಯದು ಕೆರಳಿತ್ತು. ಧೈರ್ಯದಿ ಹೋರಾಡಿ ಗೆದ್ದನು ಮುಂದಾಗಿ, ಊರಿನ ವೀರನ ಮೆಚ್ಚುತ್ತ ಜನತೆಯು ಸಳನನು ಹರಸಿತ್ತು, ಕೆಚ್ಚದೆ ಸಳನನು ಹರಸಿತ್ತು. ಕನ್ನಡ ನಾಡಿನ ರನ್ನದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಹುಲಿಯನು ಕೊಂದ ವೀರನನ್ನು ಗುರುಗಳು ಆಗ ಹರಸಿರಲು, ಕಟ್ಟಿದ ಸಳನು ರಾಜ್ಯವನ್ನು, ಅನುಪಮ ಹೊಯ್ಸಳ ರಾಜ್ಯವನ್ನು. ಹುಲಿಯನು
ಕೊಲ್ಲುವ ಲಾಂಛನ ಹಿಡಿದು ಗದ್ದುಗೆ ಏರಿ ಆಳ್ವಿಕೆ ಮೆರೆದು ಚರಿತ್ರೆ ಮೊದಲಾಯ್ತು, ಹೊಯ್ಸಳ ಚರಿತ್ರೆ ಮೊದಲಾಯ್ತು. ಸಾಹಿತ್ಯ ತೇರಾಗಿ, ಶಿಲ್ಪಕಲೆ ನೂರಾಗಿ, ಸಂಗೀತ ಹೊನಲಾಗಿ, ಸಂಸ್ಕೃತಿ ತೌರಾಗಿ, ವೈಭವ ಸಾರುವ ಹೊಯ್ಸಳ ವಂಶ ನಾಡನು ಬೆಳಗಿತ್ತು, ಕನ್ನಡ ನಾಡನು ಬೆಳಗಿತ್ತು. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಕೃಷ್ಣ, ಅಲ್ಲಿ ನೋಡಿ ಒಬ್ಬ ಭಿಕ್ಷುಕ. ಯಾಕೆ ಇವರ ಗತಿ ಇನ್ನು ಹೀಗೆ ಇದೆ? ತಾಳು ಅರ್ಜುನ, ಕತೆ ಈಗ ಪ್ರಾರಂಭ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಓ ಭಿಕ್ಷುಕ, ಯಾಕೆ ಭಿಕ್ಷೆ ಬೇಡಕ್ಕೆ ಬಂದಿದ್ಯಾ? ಅಯ್ಯೋ ಸರ್, ಕೈಯಲ್ಲಿ ಕಾಸು ಇಲ್ಲ, ಹೊಟ್ಟೆಗೆ ಊಟ ಇಲ್ಲ, ಮತ್ತು ನಂಗೆ ಯಾರೂ ಕೆಲಸ ಕೊಡಲ್ಲ. ತಗೋ ಚಿನ್ನದ ನಾಣ್ಯಗಳು, ಇದನ್ನ ತಗೊಂಡು ಆರಾಮಾಗೇ ಇರು. ಏನೋ ಭಿಕ್ಷೆ ಬೇಡ ಆಯ್ತಾ? ಧನ್ಯವಾದಗಳು, ತುಂಬ ಧನ್ಯವಾದಗಳು ಮಹಾಶಯರೇ. ಇದರಿಂದ ನಾನು 2 ವರ್ಷ ಕಾಸ್ಟ್ಕೋಗೆ ಹೋಗ್ಬೋದು. ಭಿಕ್ಷುಕ ಮನೆಗೆ ಹೊರಟಾಗ ದಾರಿಯಲ್ಲಿ ದಿಢೀರನೆ ಕಳ್ಳರು ಬಂದರು. ಏ ಕೊಡಲೆ, ನಾಣ್ಯ ಕೊಡು. ಅಯ್ಯೋ ಅಮ್ಮ, ಹೊಡಿಬೇಡಿ, ಅದು ನಂದು, ನಾನು ಕೊಡಲ್ಲ. ಕೃಷ್ಣ, ಯಾಕೀಗ ಆಯ್ತು? ಈಗ ಇನ್ನೂ ಶುರು ಆಗಿದೆ, ನೋಡ್ತಾ ಇರು ಅರ್ಜುನ, ಮುಂದೆ ಏನೋ ಆಗತ್ತೆ ಅಂತ. ಅಮ್ಮ ತಾಯಿ ಭಿಕ್ಷೆ ಹಾಕಿ. ಓ ಭಿಕ್ಷುಕ, ಯಾಕೆ ಮತ್ತೆ ಭಿಕ್ಷೆ ಬೇಡಕ್ಕೆ ಬಂದಿದ್ಯಾ? ಏನು ಮಾಡಲಿ ಬೋದಿ, ಕಳ್ಳರು ನನ್ನನ್ನು ಹೊಡೆದು ಎಲ್ಲ ಬಂಗಾರ ತಗೊಂಡು ಹೋದ್ರು. ಹೋಗ್ಲಿ ಬಿಡು, ವಜ್ರ ತಗೋ. ಹಾಗಾದ್ರೆ ಚಿನ್ನಕ್ಕಿಂತ ಅಮೂಲ್ಯ, ಇದನ್ನೇ ಹುಷಾರಾಗಿ ಇಟ್ಕೋ. ವಜ್ರ, ಇದನ್ನ ಜೋಪಾನವಾಗಿಡ್ತೀನಿ. ಇದರಲ್ಲಿ ನಾನು ಹೊಸ ಮನೆ ಕಟ್ತೀನಿ. ಈ ಮಡಕೆಯೊಳಗೆ ಇರ್ತೀನಿ, ಯಾರಿಗೂ ಗೊತ್ತಾಗಲ್ಲ. ಮರುದಿನ ಭಿಕ್ಷುಕನ ಹೆಂಡತಿ ಊರಿಂದ ಬರ್ತಾಳೆ. ನೀರು ತರುವ ಮಡಕೆ ಬೇಕು. ಏನು ಪಕ್ಕದ ಮನೆಯಲ್ಲಿ ನನ್ನ ಮಡಕೆ ತಗೊಂಡೋಗಿದೆ. ಹಾಂ, ಈ ಮಡಕೆ ಯೂಸ್ ಮಾಡ್ತೀನಿ. ಭಿಕ್ಷುಕನ ಹೆಂಡತಿ ಮಡಕೆಯನ್ನು ನದಿಗೆ ಮುಳಿಸಿದಾಗ ವಜ್ರ ನದಿಯಲ್ಲಿ ಬಿದ್ದೋಗುತ್ತೆ. ಕೃಷ್ಣ, ಯಾಕೀಗ ಆಯ್ತು? ಹೆಚ್ಚು ಯೋಚನೆ ಮಾಡಬೇಡ ಅರ್ಜುನ, ಡ್ರಾಮಾ ಇನ್ನೂ ಬಾಕಿದೆ. ಮರುದಿನ ಭಿಕ್ಷುಕ ಮತ್ತೆ ಭಿಕ್ಷೆ ಬೇಡಕ್ಕೆ ಬರ್ತಾನೆ. 2 ದಿನದಿಂದ ಊಟ ಇಲ್ಲ, ಏನಾದರೂ ಕೊಡಿ ಅಣ್ಣ ಅವರೇ. ಹೇ ಭಿಕ್ಷುಕ, ತಗೋ ತಾಮ್ರದ ನಾಣ್ಯಗಳು, ಯಾವ್ದಕ್ಕಾದ್ರೂ ಉಪಯೋಗಿಸು. ಚಿನ್ನ ಹೋಯ್ತು, ವಜ್ರ ಹೋಯ್ತು, ಈಗ ತಾಮ್ರ ಏನಾಗುತ್ತೋ? ಮೀನು ಬೇಕೇ? ತಾಜಾ ತಾಜಾ ಮೀನು ಬೇಕೇ? ಬಡ ಮೀನು, ಪಾಪ ಇನ್ನೂ ಜೀವ ಇದೆ, ಇದನ್ನ ಬಿಡಿಸ್ಬೇಕು. ಹೇ ಮೀನುಗಾರ, ಈ ನಾಣ್ಯ ತಗೊಂಡು ಆ ಮೀನನ್ನು ನನ್ ಕೊಡು. ಭಿಕ್ಷುಕ ಆ ಮೀನು ನದಿಗೆ ಹಾಕುತ್ತಾನೆ. ಅದರ ಬಾಯಿಂದ ವಜ್ರ ಹೊರಗೆ ಬರುತ್ತೆ. ಹೇ, ಈ ವಜ್ರ ನಂದೇ, ಸಿಕ್ತು 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 ಸಿಕ್ತು. ಅಲ್ಲೇ ನಡೆದು ಹೋಗುತ್ತಿದ್ದ ಕಳ್ಳರು ಸಿಕ್ಬಿಡ್ತಿ ಅಂತ ಹೆದರಿ ಕದ್ದಿದ್ದ ಚಿನ್ನದ ನಾಣ್ಯ ಎಲ್ಲ ಬಿಟ್ಟು ಓಡುತ್ತಾರೆ. ವಜ್ರ ಬಂತು, ಚಿನ್ನ ಸಿಕ್ತು, ಡಬಲ್ ಜಾಕ್ ಪಾಟ್. ವಜ್ರ ಬಂತು, ಚಿನ್ನ ಸಿಕ್ತು, ಡಬಲ್ ಜಾಕ್ ಪಾಟ್.
ಸಾಟಿಯಲ್ಲೇ ಧೀಮ್ತಾನ ಧೀಮ್ತಾನ ಶುಭಕರಿ ನಿನ್ನಯ ಧ್ಯಾನವೇ ದಿನಚರಿ ನಿಂಗಿದೋ ಅರ್ಪಣೆ ಶಾರ್ವರಿ ಸಂಜೆ ನಾಟ್ಯ ಸಂಗೀತ ರವಿಚಂದಿರ ಗಗನ ಭುವನ ಕಾನನ ಜಗವೇ ನಿನ್ನ ಬನ ಪಾರ ತಾರೆಯ ಓಲೆಯು ಮಾಲೆಯು ನಿನ್ನಯ ಆಭರಣ Kirdaka junuta, dimta. Kirdaka junuta, dimta. Kirdaka junuta, dumta. Dhum ta na 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 dhum dhum ta na 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 dhum dhum agappa. Dhum dhum ta na na de ra na 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 dhum dhum agasa. Ragda dhum da 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 di ra na 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 na. Da 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 dhum da 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 dhum da da dhum 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 da na 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 di ra na 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 dhum. Kirta na di ra na. Gama gama maga ma ba maga sa ni sa. Tan dhira na. Gama gama maga ma ba maga sa ni sa. Tan dhira na. Gama gama maga ma ba maga sa ni. Sapa maga ta kita ta di bita kita ta di bidirana. Sapa maga ta kita ta di bita kita ta di bidirana. Sa rigatta bari. Rigarini sa rigatta bari. Sapa maga mama ga mama ga mama ga mama ga paga gari sa ni sa. Gari sa ni sa. Don't stop me up there. Say yeah yeah yeah. ನೋಡಲೇ ಲೆವಕ್ಕೆ ಬಂದಳಗ ಬಾ 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 ಏನ್ ಚಂದದಳ್ಳಿ ಅಪ್ಪ ಏನ್ ಬಸ್ಸನ್ ಕರೀಲೇ ಏ ಬರ್ರಿ ಲೇ ಜಲ್ದಿ ಬರ್ರಿ ಅದು ಬ್ಯಾಂಗಲ್ ಬಂಗಾರಿ
ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು ಎಲ್ಲದಕ್ಕೂ ಮಸ್ತು ಅಂದ್ಲು ಸುಸ್ತುವಾಗಿ ಕುಸ್ತು ಬಿದ್ದೆ ಇದು ಆಕ್ಚುಲಿ ಚೆನ್ನಾಗಿರೋದು. ಹುಟ್ಟಿದರೆ ಕನ್ನಡ ನಾಡಲು ಮೆಟ್ಟಿದರೆ ಕನ್ನಡ ಮಣ್ಣು ಬದುಕಿದು ಚಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಚಟಕ ಬಂಡಿ ವಿಧಿ ಅರೆದಾಡಿಸುವ ಬಂಡಿ. ಮುಂದೆ ಹೇಳ್ರಪ್ಪ ಮಂತ್ರಿಗಳೇ. ಯಾರು ಎಷ್ಟೇ ವೇಗದಲ್ಲಿ ಕಾವ್ಯ ಹೇಳಿದರೂ ಅದನ್ನು ಬರೆಯಬಲ್ಲರು. ಈಗ ತಾವು ಈ ಸವಾಲನ್ನು ಎದುರಿಸಿ ಭುವನ ವಿಜಯದ ಮರ್ಯಾದೆಯನ್ನು ಕಾಪಾಡ ಬಯಸುತ್ತೇನೆ. ಅನಿರುದ್ಧ್, ಎಲ್ಲಿಂದ ಕ್ಯಾಶ್ ತಗೊಂಬಂದೀವಿ ನೋಡೋ. ತೆನಾಲಿ ನಿದ್ದೆ ಮಾಡ್ತಾನೆ. ಹಲೋ ತೆನಾಲಿ, ಮೈಕ್ ಹತ್ರ ಮಾತಾಡ್ರಪ್ಪ. ಏನಪ್ಪ ಕಾಲ್ ಮಾಡ್ತಾ ಇಲ್ಲ? ಡೈಲಾಗ್ ಹೇಳಪ್ಪ. ಕಿರೀಟ ಬಿದ್ದಿದೆ, ಫಸ್ಟು ಕಿರೀಟ ತಗೊಳ್ಳಿ. ಎಲ್ಲಿಂದ ತಗೊಂಬಂದ್ರಪ್ಪ? ಆಯ್ತು, ಇವತ್ತು ಜಯಲಕ್ಷ್ಮಿ ಮೇಡಮ್ ಇದನ್ನ ನೋಡಿದ್ರೆ ತಲೆ ತಿರುಗಿ ಬೀಳೋದು ಗ್ಯಾರಂಟಿ. ಪ್ರಣಾಮ ಮಹಾಕವಿಗಳೇ. ಗ್ಲಾಡ್ ಟು ಮೀಟ್ ಯು. ಅಯ್ಯೋ ಕನ್ನಡ ಸರ್. ಓ ಕ್ಷಮಿಸಿ, ಇದನ್ನು ನೀವು ಬರೆಯಬಲ್ಲಿರಾ? ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಗುಣಂ ಬ್ರಹ್ಮಹುತಂ. Oh, this is so tricky. Instead of this, can't we say 1 2 ಬಾಳೆಹಣ್ಣು ತಿನ್ನು like that? Sir, can I say she sells seashells on the seashore instead? ಯಾಕಪ್ಪ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಹೇಳ್ಬಿಡೋಣ. ಮಹಾಕವಿಗಳೇ ಮುಂದುವರಿಸಿ. Oh, ishtena. Anyways, I'm just gonna act like I'm writing, okay? Brahmarpanam, Brahmahavir,
ಬ್ರಹ್ಮಗುಣೌ ಬ್ರಹ್ಮಹುತಂ ಬ್ರಹ್ಮ ಯುವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಈಗ ನಾನು ಹೇಳುವುದನ್ನು ಬರೆದು ತೋರಿಸಿ ನೋಡೋಣ. ಹೇಳಿ ಹೇಳಿ. ಟ್ರಿಪ್ಪಕ್ ಕಣೋ ಟ್ರಿಪ್ಪಕ್. ಓ ಐ ನೋ ದಿಸ್ ಎಂದು ಎತ್ತುಗಳನ್ನು ಓಡಿಸಿ ಬಾ 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 ಎಂದು ಶಬ್ದಗಳನ್ನು ಮಾಡಿ. ಅರ್ಥವಾಗಲಿಲ್ಲವೇ? ಹಿಡಿದ ಲೇಖನೆ ನಿಂತು ಹೋಗಿದೆ ಅಲ್ಲವೇ? ಇನ್ನೊಂದು ಸಾರಿ ಹೇಳುತ್ತೇನೆ, ಬರಿರಿ. ಎಂದು ಎತ್ತುಗಳನ್ನು ಓಡಿಸಿ ಬಾ 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 ಎಂದು ಶಬ್ದಗಳನ್ನು ಮಾಡಿ. ಆಯ್ತಾ ಇಲ್ಲ? ನಿಲ್ಲಿಸದೆ ಬರೆಯುತ್ತೇನೆ ಅಂತಾರಲ್ಲ. ಯಾಕೆ ಕವಿವರ್ಯ, ಏನಾಯ್ತು? ನಿಮ್ಮ ಸೋಲು ಒಪ್ಪಿಕೊಂಡಿರ ನಮ್ಮ ಸ್ಥಾನಕ್ಕೆ ಗೆಲುವು ಅಲ್ಲವೇ? ಯಾ ಬ್ರೋ ಕ್ಯಾನ್ ಟ್ರೈ ಆ್ಯಂಡ್ ಆಲ್. ನಾನು ನನ್ನ ಸೋಲು ಒಪ್ಪಿಕೊಳ್ಳುವೆ. ಯಾ ಬ್ರೋ ವಾ ವಾ ವಾ. ಸಾಹಿತ್ಯ ಎಲ್ಲಿವರೆಗಿದೆ? ಹಾಂ ಆಯ್ತು ಅಂತೂ ಇಂತೂ ನಮ್ಮ ಮೊದಲನೇ ಸವಾಲು ಕಷ್ಟಪಟ್ಟು ಮುಗಿಸಿದ್ದೀವಿ. ಆಯಿತು ಪಂಡಿತರೇ, ರೆಡಿನಾ ನೀವು? ಹಾನ್ ಸರ್, ಹೇಳಿ ಹೇಳಿ. ಹಾಂ ಪಂಡಿತರೇ ಇದಕ್ಕೆ ಬನ್ನಿ. ಹಾಂ ಅಲ್ಲೇ ಹೇಳಿ ಪಂಡಿತರೇ. ಹಾನ್ ಸರ್, ಹೇಳಿ ಹೇಳಿ. ಹಾಂ ನಾನೇ ಹೇಳಬೇಕು. ಆಯಿತು, ನಿಮ್ಮ ಡೈಲಾಗು ನಾನೇ ಹೇಳೋದು. ಸರಿಯಪ್ಪ, ಹಾ 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 ಇಂದ ಹೇಳಿ ಸ್ಟಾರ್ಟ್ ಮಾಡು. ಅಷ್ಟು ಸುಲಭವಾಗಿ ನಾವು ಗೆಲ್ಲಲು ಬಿಡುವುದಿಲ್ಲ. ಕಿಲ್ಲ ಕೇಳಿಸಿಲ್ಲ, ಇನ್ನೊಂದ್ಸಲ ಹೇಳಬೇಕಾಗತ್ತೆ. ಅಷ್ಟು ಸುಲಭವಾಗಿ ನಾವು ಗೆಲ್ಲಲು ಬಿಡುವುದಿಲ್ಲ. ಬಿಡಬೇಡಿ. ಹಾಂ ಮುಂದೆ. ನಿಮ್ಮ ಪರಿಚಯ? ಸಕಲ ಶಾಸ್ತ್ರ ಪುರಾಣಗಳ ಪರಂಗತ ವೇದ ಪಂಡಿತ, ಪ್ರಪಂಚವೇ ಪ್ರಶಂಸಿಸೋ ಪಂಡಿತ ನಾನು. ವಿಜಯನಗರದಲ್ಲಿ ಮಹಾಮಹಾಕವಿಗಳು ಪಂಡಿತರು ಇರುವುದನ್ನು ಕೇಳಿ ನನ್ನ ಸಮನಾದ ಯಾರಾದರೂ ಇರುವರೇನು ತಿಳಿಯನು, ನಾನು ಇಲ್ಲಿ ಬಂದಿರುವೆನು. ಹ ಹ ಹ, ಪ್ರಚಂಡ ಕವಿಗಳೇ, ಪ್ರತಿಭೆಗೆ ನಮ್ಮಲ್ಲಿ ಪುರಸ್ಕಾರ ಇದ್ದೇ ಇದೆ. ನಿಮ್ಮ ಪಾಂಡಿತ್ಯ ಪ್ರದರ್ಶನಕ್ಕೆ ನಮ್ಮ ಅನುಮತಿ ಇದೆ. ಪಂಡಿತರೇ, ನೀವು ಪ್ರಚಂಡ ಕವಿಗಳಲ್ಲವೇ? ಜಗತ್ತಲ್ಲಿ ಇರುವ ಎಲ್ಲ ಪುಸ್ತಕಗಳನ್ನು ಓದಿದ್ದೀರಿ ಅಲ್ಲವೇ? ಹಾಗಾದರೆ ನಾನು ಕೇಳುವ ಪ್ರಶ್ನೆಗೆ ನೀವು ಉತ್ತರ ನೀಡಬಲ್ಲಿರಾ? ಹೌದು, ನಾನು ಓದದ ಗ್ರಂಥವೇ ಇಲ್ಲ ಕೇಳಬಂತವರಾಗಿ. ಸರಿ, ಹಾಗಾದರೆ ಕೇಳಿ. ಇದು ಜಗತ್ತಿನಲ್ಲೇ ಆಟ ಅಮೂಲ್ಯವಾದ ಗ್ರಂಥ. ಓ, ಆಶೀರ್ವಾದ ಆಟ ಅಮೂಲ್ಯ ಮೇಲೆ ಕುಡ್ಕೊಂಡು ತಣ್ಣಗಿರೋಣ ಅಲ್ಲ? ಏ ಅತ್ಯಮೂಲ್ಯ ಕಣಪ್ಪ, ಅದು ಅತ್ಯಮೂಲ್ಯ. ಅದೇ ಸರ್, ಆ ಗ್ರಂಥವೂ ಇದೆ. ಯಾವುದು ಈ ಗ್ರಂಥ? ಈ ಗ್ರಂಥದ ಹೆಸರು ತಿಲಕಾಷ್ಟ ಮನೀಷಾ ಬ್ಯಾಂಡ್. ಆಯ್ತು, ಮನೀಷಾ ಬ್ಯಾಂಡ್, ಮನೀಷಾ ಕೊಯ್ರಾಲ ಬ್ಯಾಂಡ್. ನಾನು ಗಿಟಾರ್ ಹಿಡ್ಕೋತೀನಿ ಡಿಂಗ್ 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 ಅಂತ, ನೀನು ಡ್ರಮ್ ಬಾರಿಸ್ಕೊಂಡಿರುವ. ಚೆನ್ನಾಗಿದೆ ಇದು. ತಿಲಕಾಷ್ಟ ಮಹಿಷಾ ಬಂಧನ ಕಣೋ. ಅದೇ ಸರ್. ವಾಟ್ ತಿಲಮಹಿ? ವಾಟ್ ಡಿಡ್ ಯು ಸೇ? ಐ ಹ್ಯಾವ್ ಕನ್ನಡ ಅಪ್ಪ, ಕನ್ನಡ ಕನ್ನಡ. ಸಾರಿ ಸರ್, ಏನೋ ಆಶ್ಚರ್ಯನ ಗ್ರಂಥವನ್ನು ನಾವು ಓದಿಲ್ವಲ್ಲ. ಯು ಹ್ಯಾವ್ ಇನ್ ಟ್ರೆಡ್? ಸ್ವಲ್ಪ ಸ್ವಲ್ಪ ಸ್ಲೋ ಆಗಿ ಹೋಗಿ, ಬುಲೆಟ್ ಟ್ರೈನಲ್ಲಿ ಹೋಗ್ತಾ ಇದ್ರೆ ಇನ್ನೂ ಲಾಂಚ್ ಆಗಿಲ್ಲ, ನಿಧಾನ. ಹಾಂ ಸಾರಿ. ಇಂಥ ಮುಖ್ಯವಾದ ಗ್ರಂಥವನ್ನು ನೀವು ಓದಿಲ್ಲವೇ? ಹಾಗಾದರೆ ನೀವು ಸಕಲ ವಿದ್ಯಾ ಪಾರಂಗತರೆಂದು ಜಂಬ ಕೊಚ್ಚಿಕೊಂಡಿರಲ್ಲ. ನನ್ನದು ತಪ್ಪಾಯಿತು. ನಾನು ಸೋಲನ್ನು ಒಪ್ಪಿಕೊಂಡೆ. ಪ್ರಭು ನನ್ನನ್ನು ಕ್ಷಮಿಸಿ, ನಾನು ಇನ್ನು ಬರುತ್ತೇನೆ. ರಾಜರು ಬಿಸಿ ಇದ್ದಂಗೆ ಕಾಣಿಸ್ತಾ ಇದೆ. ಜಾಸ್ತಿ ಫ್ಯಾನ್ ಗಾಳಿ ಹಾಕಬೇಡಿ, ತುಂಬ ರಿಲ್ಯಾಕ್ಸ್ ಆಗಿದ್ದಾರೆ. ರಾಜರೇ, ಆಟ ಮುಗಿದ್ರೆ ನಿಮ್ಮ ಡೈಲಾಗ್ ನೆಕ್ಸ್ಟ್ ಹೇಳ್ಬೋದು. ಸಾರಿ ರಾಮಕೃಷ್ಣರೇ, ಇದ್ಯಾವುದು ತಿಲಕ ಸಮಥಿಂಗ್ ನಾವು ಸಹ ಕೇಳಲಿಲ್ಲ. ಇನ್ನೊಂದ್ಸಲ ಹೇಳ್ಬಿಡಿ. ರಾಮಕೃಷ್ಣರೇ, ಇದ್ಯಾವುದು ತಿಲಕ ಸಮಥಿಂಗ್ ನಾವು ಸಹ ಕೇಳಲಿಲ್ಲ. ಎಲ್ಲಿ ನಿಮಗೆ ಟೈಮ್ ಇದ್ರೆ ತಾನೇ, ಆಟ ಆಡೋದ್ರಲ್ಲೇ ಬಿಸಿ ಇದ್ರಿ ನೀವು. ನೋಡಿದ್ರಾ? ಇದೇ ತಿಲಕಾಷ್ಟ ಮಹಿಷ ಬಂಧನ. ತಿಲಕಾಷ್ಟ ಇಸ್ ಜಸ್ಟ್ ಸ್ಟಿಕ್, ಮಹಿಷ ಬಂಧನ ಇಸ್ ರೋಪ್. ಹ ಹ ಹ, ಬಲೆ ಬಲೆ ರಾಮಕೃಷ್ಣರೇ. ಸರಸ್ವತಿ ನಮ್ಮ ದಾಸಿಯಲ್ಲ, ನಾವು ಅವರ ದಾಸರು ಎಂದು ತಿಳಿದವನೇ ಜ್ಞಾನಿ, ಅಂಥವನಿಗೆ ಯಶಸ್ಸು. ಅಯ್ಯಪ್ಪ, ಅಂತೂ ಇಂತೂ ಮುಗಿಸ್ಲಿ. ಕನ್ನಡನ ಕಳಿಸೋದಕ್ಕೆ ಮಕ್ಕಳು ಪೇರೆಂಟ್ ಬಹಳ ಹೆಲ್ಪ್ ಆಗುತ್ತೆ. ದಯವಿಟ್ಟು ನೋಡಿ, ನಮ್ಮ ವ್ಯಾಂಕೂವರ್ ಕನ್ನಡ ವಿದ್ಯಾಲಯಕ್ಕೆ ಮಕ್ಕಳನ್ನ ಸೋಣಿ. ಇವ್ರು ಯಾರನ್ನೇ ಕೇಳಿದ್ರು ಕೂಡ ರಿಜಿಸ್ಟ್ರೇಷನ್ ಹೇಳ್ತಾರೆ. ಇದೆಲ್ಲ ನಮ್ಮ ವ್ಯಾಂಕೂವರ್ ಕನ್ನಡ ವಿದ್ಯಾಲಯ ತಂಡ. ಥ್ಯಾಂಕ್ ಯು ವೆರಿ ಮಚ್.
ಆನ್ಸರ್ ಯಾಕೆ ಹೇಳು ಈ ಪಾಡಿ ಇಷ್ಟು ಸೂಪರ್ ಇಲ್ಲಿ ಎಲ್ಲ ಹುಡುಗಿರು ಬಾನ್ ಸ್ಟಾರ್ಸ್ ಡಿಸ್ಕೋ ಲೈಟ್ಸ್ ಅಂಡ್ ಲೇಸರ್ಸ್ ನನ್ನ ಮೈಯ ಮೇಲಿದೆ ಬ್ಲೇಸರ್ಸ್ ಡಿಜೆ ರೈಸ್ ಸಮ್ ಬೇಸ್ ಅಪ್ ಸೊ ವಿ ಗೋನಾ ಪುಟ್ ಯೋರ್ ಹ್ಯಾಂಡ್ಸ್ ಅಪ್ ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು. ಇದಲ್ಲ ಅದು ಅಷ್ಟೇ. ಈ ಜಾಗ VKK ಅವರ ಬಜೆಟ್ಗೆ ಸಿಗೋದು ಇದೊಂದೇ. ಮುಂದೇನಾಯ್ತು? ಬಾ ನೋಡೋಣ. ಮಲಗಿರೋ VKKನ ಎಬ್ಬಿಸ್ಬೇಕಲ್ಲ. ಪ್ರಭು, ನಾನು ಟ್ರೈ ಮಾಡಲ. ಟೆಸ್ಲಾ 1, ಟೆಸ್ಲಾ 2, ಟೆಸ್ಲಾ 3. ಓ ನಾರಾಯಣ, ನೀವಿಲ್ಲಿ? ನಮ್ಮನ್ನು ನೋಡಲಿಕ್ಕೆ ನೀವು ಬಂದಿದ್ರಿ, ನಿಮ್ಮನ್ನು ನೋಡಲಿಕ್ಕೆ ನಾವು ಬರಬಾರ್ದಾ? VKK members on WhatsApp group. ನಾರಾಯಣ ನಾರಾಯಣ. ಆಲ್ ಓಕೆನಾ? ಹ್ಯಾಪಿಯಾಗಿದೆ 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 ಅಲ್ಲ, ಏನು ಸುದ್ದಿ ಅಂದೆ. ಜಿಂಗಿ ಚಕ ಬ್ರೇಕಿಂಗ್ ನ್ಯೂಸ್. ನೀರು ನಿಲ್ಲಿಸಿದ ಭಾರತ, ತೊಳೆಯಲು ಸಹ ಇಲ್ವಂತೆ ನೀರು. ಪಕ್ಕದ ಮನೆಯವರು ನೀರು ತುಂಬಿಡಲು ಕದ್ರು. ಏಷ್ಯಾ ಕಪ್. ಮಹಿಳೆಯರ ಕ್ರಿಕೆಟ್, ಅವರು ಆಡಿದ್ದೇ ಆಟ. ಭಾರತಕ್ಕೆ ಚೊಚ್ಚಲು ವರ್ಲ್ಡ್ ಕಪ್. 18 ವರ್ಷದ ನಂತರ ಈ ಸಲ ಅಂತೂ ಇಂತೂ ಕಪ್ಪು ನಮ್ದು. RCB RCB RCB. VKK ಕುಟುಂಬದ ಎಲ್ರಿಗೂ ದೀಪಾವಳಿ ಹಬ್ಬ ಮತ್ತು ರಾಜ್ಯೋತ್ಸವದ ಶುಭಾಶಯಗಳು. ಇದು ಇವತ್ತಿದ್ದು ವಾಲಂಟಿಯರ್ಸ್ ಮಾಡಿದಂಥ ಕುಕಿಂಗ್ ಇದ್ದು ವಿಡಿಯೋ. ಮೊದಲ ಎಲ್ಲರ ಜೊತೆಯ ಮೆಲ್ಲುವ
ಕಲೆಯ ಜೀವನ ಜನುಮವೇ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜಗವಿದೆ ನವರಸಗಳ ಉಣಬಡಿಸಲು ಕುಚ್ಚಳು ಗಂಜಿ ಉಪ್ಪಿನಕಾಯಿ ಹೇಗೆ ಮಾಡಿವೆ ಗೆಳೆತನ ತುಪ್ಪಕ್ಕೆ ಬಿದ್ದ ಹೋಳಿಗೆ ಗೀಗ ಬೇಕು ಮಾಡಿನ ರಸಾಯನ ಉಪ್ಪಳ್ಳಿ ರೊಟ್ಟಿ ಕಾಳು ಇಂದೋನೆ ಗಟ್ಟಿಯಾಳು ಮಂಡ್ಯದ ಮುದ್ದೆ ಬಾಡು ಉಂಡು ನೀನಿದ್ದೆ ಮಾಡು ಅಂಕೋಲ ಕೋಳಿ ಸಾರು ಮೂಗಲ್ಲು ನೀರು ಜೋರು ಕುಂದಾಪುರ ಕಾಣೆ ಮೀನು ಇನ್ನೆಲ್ಲೂ ಕಾಣೆ ಮೀನು ಹಂಚಿಯುಂಡರೆ ಅಧಿಕವಾಗುವ ಸರಳ ಸ್ನೇಹದ ವಿರಳ ರುಚಿ ಇದು ಜನುಮವೇ ಈ ಜಗವಿದೆ ಓಹೋ ಈ ಜನುಮವೇ ದೊರಕಿದೆ ರುಚಿ ಸವಿಯಲು ದುಡಿವ ಜನರು ಬಿಡುವಿನಲ್ಲಿ ತೆರೆವ ಬುದ್ಧಿಯೇ ಬಲು ರುಚಿ ಬೆರಳು ಚೀಟಿ ಉಂಡ ಮನಕ್ಕೆ ಬದುಕಿನಲ್ಲಿಯೂ ಅಭಿರುಚಿ ಮಾವಿನಕಾಯಿ ಚಿತ್ರಾನ್ನ ಮೈಸೂರಲ್ಲಿ ತಿಂದೊಂದ್ ಜಾಣ ಮನೆಗೆಷ್ಟೇ ನೆಂಟ್ರು ಬರ್ಲಿ ಮಲ್ನಾಡಲ್ ತಾಜಾ ತಂಬ್ಳಿ ದಾವಣಗೆರೆ ಬೆಣ್ಣೆ ದೋಸೆ ಈರೂರಲ್ಲಿ ತಿನ್ನೋ ಆಸೆ ಬಟ್ಟೆಗಾರ್ ಬಿರಿಯಾನಿಗೆ ಬಾಬಾರೋ ಬೆಳಗಾವಿಗೆ ಗೋಲೆಯ ಮುಂದೆ ಉರಿವ ಅಮ್ಮನ ಮಮತೆಯಿಂದಲೇ ಕಲಿತ ಫಲರಿದು ಜನುಮವೇ ದೊರಕಿದೆ ರುಚಿ ಸವಿಯಲು ಸವಿಯಲು ಇವತ್ತಿನ ಪ್ರೋಗ್ರಾಮ್ ಇಷ್ಟು ಅದ್ಭುತವಾಗಿ ಮೂಡಿ ಬರಲಿಕ್ಕೆ ತುಂಬ ಜನ ಇದರ ಹಿಂದೆ ಕೆಲಸ ಮಾಡಿದ್ದಾರೆ. ಸೊ ಮೋರ್ ದ್ಯಾನ್ 70+ ಪೀಪಲ್ ಕೆಲಸ ಮಾಡಿದ್ದಾರೆ. ಕೆಲವೊಬ್ಬರೆಲ್ಲ ರಾತ್ರಿ ಎಲ್ಲ ಕೂತು ಮೈಸೂರು ಪಾಕ್ ಮಾಡಿದ್ದಾರೆ. ಮತ್ತು ಕೆಲವೊಬ್ಬರು ರಜೆ ಹಾಕ್ಕೊಂಡು ಕೆಲಸ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಹ್ಯೂಜ್ ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ವಾಲಂಟಿಯರ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಬಿಕಾಸ್ ಅಂಕಿಶ್ ಆಗಲೇ ಹೇಳಿದ್ರು, ರಜಾ ಹಾಕ್ಕೊಂಡು ನಿದ್ದೆ ಇಲ್ಲದೆ ತುಂಬ ಕಷ್ಟಪಟ್ಟಿದ್ದಾರೆ. ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಕಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ವಾಲಂಟಿಯರ್ಸ್ಗೂ ನಾವು ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಎಷ್ಟೊತ್ತಲ್ಲಿ ಕಾಲ್ ಮಾಡಿದ್ರು ಆನ್ಸರ್ ಮಾಡ್ತಾಯಿದ್ರು, ಏನೇ ಹೇಳಿದ್ರು ಓಕೆ ಮಾಡ್ತೀವಿ ಅಂತ ಹೇಳ್ಕೊಂಡವರು. ಪ್ರತಿಯೊಂದು ನಾವು ಏನು ಹೇಳಿದ್ರು ತುಂಬ ಸಪೋರ್ಟಿವ್ ಆಗಿ ಹೂ ಅಂತ ಹೇಳ್ತಾಯಿದ್ರು. ಥ್ಯಾಂಕ್ ಯು ಸೋ ಮಚ್ ವಾಲಂಟಿಯರ್ಸ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಪ್ರೇಮಯಾಜಿ ಸರ್. ಥ್ಯಾಂಕ್ಸ್ ಅ ಲಾಟ್. ನೀವು ಯಾವಾಗಲೂ ಇಷ್ಟೊಂದು ಪ್ರೀತಿಗೆ ನಮಗೆ ತೋರಿಸ್ತಿದ್ದೀರಾ ಕನ್ನಡ ಸಂಘಕ್ಕೆ ಮತ್ತು ನಮ್ಮ ಕನ್ನಡ ಈವೆಂಟ್ಸ್ಗಳಿಗೆ. ನಾವು ಯಾವಾಗಲೂ ನಿಮಗೆ ಚಿರಋಣಿ ಆಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಯಾರಾದರೂ ಮಹಾಲಕ್ಷ್ಮಿ ಟೆಂಪಲ್ಗೆ ಇನ್ನೂ ಹೋಗಿಲ್ಲ ಅಂತ ಅಂದರೆ ಪ್ಲೀಸ್ ಹೋಗಿ. ಎಷ್ಟು ಒಳ್ಳೆ ವೈಬ್ ಸಿಗುತ್ತೆ ನಮ್ಗೆ ಅಲ್ಲಿ ಹೋದರೆ. ತುಂಬ ಖುಷಿಯಾಗತ್ತೆ. ಅಷ್ಟೇ ಅಲ್ಲದೆ ಪ್ರೇಮಯಾಜಿ ಸರ್ ಯಾರು ಕನ್ನಡದವ್ರು ಹೋದರೂ ತುಂಬ ಖುಷಿಯಾಗಿ ಮಾತಾಡಿಸ್ತಾರೆ. ಅವರೇ ಪ್ರಸಾದನ ಅವ್ರ ಕಡೆಯಿಂದನೇ ಕೊಡ್ತಾರೆ. ಕನ್ನಡದವರು ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಖುಷಿನೂ ಆಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ಕಿಚನ್ ಕೇಳಿದಾಗಲೂ ಅಷ್ಟೇ, ಯಾವಾಗಲೂ ಇಲ್ಲ ಅನ್ನೋ ಮಾತೇ ಇರಲ್ಲ. ಥ್ಯಾಂಕ್ ಯು ಸೋ ಮಚ್ ಮಹಾಲಕ್ಷ್ಮಿ ಟೆಂಪಲ್ ಅವರಿಗೆ ಮತ್ತು ಪ್ರೇಮಯಾಜಿ ಸರ್ ಅವರಿಗೆ. ಮತ್ತು ಇವತ್ತು ಚಾಯ್ ಕಾ ಚಾಚಾ ಅಂತಲೇ ಹೇಳ್ಬೋದು. ಇವತ್ತು ಕಾಫಿ, ಟೀ, ಮೊಸರು, ತುಪ್ಪ ಏನೆಲ್ಲ ನಾವು ಉಪಯೋಗಿಸಿದ್ದೀವಿ ಅದನ್ನು
ಹೆಸರು ಹೇಳ್ಬೇಡಿ ಅಂತ ಹೇಳಿದ್ದಾರೆ, ಬಟ್ ಅವ್ರ ದೊಡ್ಡ ಗುಣ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಅನಂತ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಮತ್ತು ಎಲ್ಲ ಕೊರಿಯೋಗ್ರಾಫರ್ಸು ತುಂಬ ಅವ್ರದ್ದು ಇದನ್ನು ಟೈಮ್ ಹಾಕಿ ಅವ್ರದ್ದು ಎಫರ್ಟ್ ಹಾಕಿ ತುಂಬ ಚೆನ್ನಾಗಿ ಕೊರಿಯೋಗ್ರಾಫಿ ಮಾಡಿ ಇಲ್ಲಿ ಮಕ್ಕಳು ಪರ್ಫಾರ್ಮ್ ಮಾಡಿ ಅವರ ಪೇರೆಂಟ್ಸ್ ಎಲ್ಲ ಖುಷಿ ಪಡೋ ಥರ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಯಕ್ಕ, ಡೆಫಿನೆಟ್ಲಿ ಥ್ಯಾಂಕ್ ಯು ಟು ಯು. ನಂಗೆ ಗೊತ್ತಿಲ್ಲ ಎಲ್ಲಿದ್ದೀರಾ ಅಂತ, ಐ ಕ್ಯಾನ್ ಸಿ ನೌ, ಬಟ್ ಸಮವ್ ಯಾವಾಗ ಕೇಳಿದ್ರು ನೀವು ಅಷ್ಟೇ ಪ್ರೀತಿಯಿಂದ ನಮಗೆ ಕಾರ್ಯಕ್ರಮಗಳನ್ನ ಮಾಡೋಕ್ಕೆ ಹೆಲ್ಪ್ ಮಾಡ್ತೀರಾ. ನಿಮ್ಗೆ ಎಷ್ಟೇ ಕಷ್ಟ ಆಗಿದ್ರೂ ನೀವು ನಮಗೆ ತುಂಬ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ಗೋಪಾಲ್ ಅವರು ವೆನ್ ವಿ ಆಸ್ಕ್ ಗೋಪಾಲ್ ಜಿ ಅಂತ ಅವರು ವೆನ್ ವಿ ಆಸ್ಕ್ ಫಾರ್ ದ ವಿಡಿಯೋಗ್ರಫಿ, ಲೈಕ್ ಹಿ ಜಸ್ಟ್ ಓನ್ಲಿ ಒನ್ ಕಾಲ್ ಹಿ ಟೋಲ್ಡ್ ಎಸ್ ಅಂತ. ಥ್ಯಾಂಕ್ ಯು ಗೋಪಾಲ್ ಜಿ, ಥ್ಯಾಂಕ್ ಯು ಸೋ ಮಚ್. And MJ Fox technicians, thanks a lot. Thanks for your patience, and of course, thank you for your time. Okay. ಎಲ್ಲ ಫುಡ್ ವಾಲಂಟಿಯರ್ಸು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾಟ್ ಓನ್ಲಿ ಫುಡ್, ಲೈಕ್ ಎಸ್ಪೆಷಲಿ ಫುಡ್. ಯಾಕಂತ ಹೇಳಿದ್ರೆ ಅವ್ರದ್ದು ತುಂಬ ಪ್ಲ್ಯಾನಿಂಗ್ ಇತ್ತು, ಏನೆಲ್ಲ ಕೆಲಸಗಳಿತ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತು ರವಿ ಕಮಾಜೆ ಅವರು ನಮಗೆ ಪ್ರೊಜೆಕ್ಟರ್ನ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಿಹೈಂಡ್ ದ ಸೀನ್ ನಾವು ಈಗಾಗಲೇ ಹೇಳಿದ್ದೇವೆ, ತುಂಬ ಜನ ಕೆಲಸ ಮಾಡಿದ್ದಾರೆ. 70+ ವಾಲಂಟಿಯರ್ಸ್ ಈ ಕಾರ್ಯಕ್ರಮ ನಡೆಸ್ಕೊಟ್ಟಂಥವ್ರು, ಡೆಕೋರೇಷನ್ ಮಾಡಿದವರು, ಸ್ಪಾನ್ಸರ್ಶಿಪ್ ಟೀಮಲ್ಲಿ ವರ್ಕ್ ಮಾಡಿದವರು, ರಿಜಿಸ್ಟ್ರೇಷನ್ ಕಮಿಟಿ 500 ಜನ ಇವತ್ತು ಬಂದಿದ್ದಾರೆ ಅಂತ ಹೇಳಿದರೆ ಅಷ್ಟು ಸುಗಮವಾಗಿ ರಿಜಿಸ್ಟ್ರೇಷನ್ ನಡಿಬೇಕಂತ ಹೇಳಿದರೆ ರಿಜಿಸ್ಟ್ರೇಷನ್ ಕಮಿಟಿ ಬಿಹೈಂಡ್ ದ ಸೀನ್ ತುಂಬ ಕೆಲಸ ಮಾಡಿದೆ. ಕಲ್ಚರಲ್ ಕಮಿಟಿಯವರು 2 ರೋಲನ್ನು ಪ್ಲೇ ಮಾಡಿದ್ದಾರೆ, ಬ್ಯಾಕ್ ಸ್ಟೇಜ್ ಆ್ಯಂಡ್ ಕಲ್ಚರಲ್. ತುಂಬ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ. ಮೇಯ್ನಾಗಿ ಹೇಳಬೇಕಂತ ಹೇಳಿದರೆ ಸ್ಟೇಜ್ ಕೋಆರ್ಡಿನೇಷನ್ ಟೀಮ್ ಇಷ್ಟೊತ್ತು ನಿಮ್ಗೆ ಇಲ್ಲಿ ಏನೆಲ್ಲ ಪ್ಲೇ ಆಗ್ತುಂಟು, ಲೈಟಿಂಗ್ ಯಾವ್ದು ಬರಬೇಕು, ಯಾವ್ದು ಹೋಗಬೇಕು ಎಲ್ಲ ನೋಡಿಕೊಂಡು ಮಾತಾಡಿಕೊಂಡು ಇಲ್ಲಿ ಕೆಲಸ ಮಾಡ್ತಿರೋಂಥ ಸ್ಟೇಜ್ ಕಮಿಟಿಯವರಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮೀಡಿಯಾದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಂಡಂಥ ಮೀಡಿಯಾ ಟೀಮ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಡೆಕೋರೇಷನ್ ಅವರು ಅಷ್ಟೇ ತುಂಬ ಅಚ್ಚುಕಟ್ಟಾಗಿ ತುಂಬ ಟೈಮ್ ಇದು ಮಾಡಿಕೊಂಡು. ಥ್ಯಾಂಕ್ ಯು ಸೋ ಮಚ್ ಡೆಕೋರೇಷನ್ ಟೀಮ್, ಥ್ಯಾಂಕ್ ಯು. ಯಾರನ್ನಾದರೂ ಮಿಸ್ ಮಾಡಿದರೆ ಕ್ಷಮೆ ಇರಲಿ, ಬಟ್ ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದರೊಟ್ಟಿಗೆ ತುಂಬ ಜನರದ್ದು ಗೈಡೆನ್ಸು ಇದೆ ನಮಗೆ. ಸೀನಿಯರ್ಸ್ಗಳು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.